Hi friends, welcome to my YouTube channel. I am Kashibai Kurudi friends. ನೋಡಿ ಫ್ರೆಂಡ್ಸ್, ನಾನಿವತ್ತು SSLC ಒಂದು ಪ್ರಮೇಯ 2ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಫಾಲೋವರ್ಸ್ಗೆ ಹೇಳಿಕೆ ಬಂದ್ಬಿಟ್ಟು ಫ್ರೆಂಡ್ಸ್, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಚಿತ್ರವನ್ನು ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವೃತ್ತದ ಮೇಲೆ ಒಂದು ಬಿಂದುವಿನಿಂದ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಒಂದು ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಹೇಳಿ ನಾವು ತೋರಿಸ್ಬೇಕಾಗಿರುತ್ತೆ ಫ್ರೆಂಡ್ಸ್. ದತ್ತ ಬಂದ್ಬಿಟ್ಟು 0 ವೃತ್ತಕೇಂದ್ರ XY, ಇದು 0, ಇದು ವೃತ್ತಕೇಂದ್ರ ಫ್ರೆಂಡ್ಸ್. XY ಇಲ್ಲಿದೆ ನೋಡಿ, XY ಬಂದ್ಬಿಟ್ಟು P ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. XY P ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. OP ಯು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವಾಗಿದೆ. OP ಯು ಒಂದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಒಂದು ತ್ರಿಜ್ಯ ಆಗಿದೆ ಫ್ರೆಂಡ್ಸ್. ಸಾಧನೆಯ OP ಕೋನ್ XY ಸರ್ವಸಮ. ರಚನೆ ಬಂದ್ಬಿಟ್ಟು XY ಮೇಲೆ ಯಾವುದಾದರೂ ಒಂದು ಬಿಂದು Q ಅನ್ನು, XYನ ಮೇಲೆ ಯಾವುದಾದ್ರೂ ಒಂದು ಬಿಂದು Q ಅನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. OQ ಅನ್ನು, ಈಗ ನಾವು OQ ಅನ್ನು ಈ ಡಾಟ್ ಲೈನ್ ಥರನೇ ಸೇರಿಸ್ಕೋಬೇಕು ಫ್ರೆಂಡ್ಸ್. OQ ವೃತ್ತದಲ್ಲಿ ನಲ್ಲಿ ಛೇದಿಸಲಿ ಅಂದಾಗ ಈ ಎರಡೂ ಬಿಂದುಗಳ ನಡುವಕ್ಕೆ R ಅನ್ನೋ ಒಂದು ಇದರಲ್ಲಿ ಛೇದಿಸಲಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ರಚನೆ, ಸಾಧನೆ, ಹೇಳಿಕೆಗಳು ಮತ್ತು ಅದರ ಕಾರಣಗಳು. ಚಿತ್ರದಲ್ಲಿ OR ಸರ್ವಸಮ 1 ಗ್ರೇಟರ್ ದೆನ್ OQ ಆಗಿದೆ. ಆದ್ದರಿಂದ OP ಈಸ್ ಈಕ್ವಲ್ ಟು OR. OP ಈಸ್ ಈಕ್ವಲ್ ಟು OR ಫ್ರೆಂಡ್ಸ್. OP ಈಸ್ ಈಕ್ವಲ್ ಟು OR. ಇದು ಗ್ರೇಟರ್ ದೆನ್ ಫ್ರೆಂಡ್ಸ್. OR ಗ್ರೇಟರ್ ದೆನ್ OQ ಆಗಿದೆ. OP ಈಸ್ ಈಕ್ವಲ್ ಟು OR. OR ಫ್ರೆಂಡ್ಸ್. ಇದು ಒಂದೇ ವೃತ್ತದ ತ್ರಿಜ್ಯಗಳು ಫ್ರೆಂಡ್ಸ್. OQ ಈಸ್ ಈಕ್ವಲ್ ಟು OR ಪ್ಲಸ್ RQ ಫ್ರೆಂಡ್ಸ್. OQ ಲೆಸ್ ದೆನ್ OR. OQ ಲೆಸ್ ದೆನ್ OR. OQ ಲೆಸ್ ದೆನ್ OP ಒಂದು ರಚನೆ ಇರುತ್ತೆ ಫ್ರೆಂಡ್ಸ್. OP ಗ್ರೇಟರ್ ದೆನ್ OQ. Q P ಅನ್ನು ಬಿಟ್ಟು P ಅನ್ನು ಬಿಟ್ಟು ಬೇರೆ ಬಿಂದುವಾಗಿರುವುದರಿಂದ OP ಇಂದ Oನಿಂದ XY ಇರುವ ಅತ್ಯಂತ ಕಡಿಮೆ ದೂರ ಆಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ಒಂದು ವೃತ್ತದ ಮೇಲೆ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವು ತ್ರಿಜ್ಯಕ್ಕೆ ಎಳೆದ ಲಂಬ ಆಗಿರುತ್ತೆ ಫ್ರೆಂಡ್ಸ್. OQ ಲಂಬ XY ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.